ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಸಂಚಿಕೆ 7. ಇತ್ತ ಮಧು ಅವರ ಮನೆಯವರ ಜೊತೆ ಕಾಲ್ ಮಾಡಿ ಮಾತನಾಡಿದ ಮೇಲೆ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು. ಆದರೆ ಸೂರ್ಯನ ಬಗ್ಗೆ ಮಾತ್ರ ಒಂದು ಮಾತೂ ಹೇಳಲಾಗಲಿಲ್ಲ ಅವಳಿಂದ. ಅದೇ ಸಮಯಕ್ಕೆ ಪ್ರೀತಿಯ ಮೊಬೈಲ್ಗೆ ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿತ್ತು. ಹಾಯ್ ಡಿಯರ್. ಪ್ರೀತಿ ಯಾರೋ ಏನೋ ಎಂದು ರಿಪ್ಲೈ ಮಾಡುವ ಗೋಜಿಗೆ ಹೋಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ, ಊಟ ಆಯ್ತಾ ಡಿಯರ್? ಪ್ಲೀಸ್ ರಿಪ್ಲೈ ಮೀ. ಹೇ ನಿನ್ನಜ್ಜಿ, ರಿಪ್ಲೈ ಮಾಡ್ತೀಯಾ ಇಲ್ವಾ? ನಿಮಿಷಕ್ಕೊಂದು ಸಾಲಾಗಿ ಮೆಸೇಜ್ ಬಂದವು. ಇವಳಿಗೂ ತಲೆ ಕೆಟ್ಟು ಹೋಯಿತು. ಹೇ ಯಾರೋ ನೀನು, ಮೆಸೇಜ್ ಕಳುಹಿಸಿದಳು. ಹಿಂಗೆ ಹೇಳಿದರೆ ಮಾತ್ರ ಅಲ್ವಾ ಟ್ರ್ಯಾಕಿಗೆ ಬರೋದು? ಅಲ್ಲಿಂದ ಒಂದು ಮೆಸೇಜ್ ಬಂತು. ಮೊದಲು ನೀನು ಯಾರು ಹೇಳು? ಆಕರ್ಷ್. ಪ್ರೀತಿಗೆ ಖುಷಿ, ಗೊಂದಲ, ಕೋಪ ಎಲ್ಲ ತರಹದ ಭಾವನೆಗಳು ಒಟ್ಟುಗೂಡಿದ್ದವು. ನಂಬರ್ ಯಾರು? ನಿನ್ನ GF ಕೊಟ್ಲಾ? ನನ್ನ GF ಯಾರೇ? ಇನ್ಯಾರು? ಮಧು. ಅವಳಿಗೆ ಮಾತ್ರ ಹೇಳಬೇಡ, ನಾನು ಹೆಂಗೋ ತಗೊಂಡಿದ್ದೀನಿ. ಅವಳನ್ನು ಕೇಳಿದರೆ ಕೊಡಲಿಲ್ಲ. ನಿಜ ಹೇಳು ಆಕರ್ಷ್. ನಿನ್ನ ಮೇಲೆ ಆಣೆ ಪ್ರೀತಿ, ಅವಳೆಲ್ಲ ನಂಬರ್ ಕೊಟ್ಟಿದ್ದು. ನನ್ನ ಮೇಲೆ ಯಾಕೆ ಆಣೆ ಮಾಡ್ತೀಯಾ? ಸತ್ತರೆ ನಾನು ಸಾಯಬೇಕು ಅಲ್ವಾ? ನೀನು ಸತ್ತರೆ ನಾನು ಬದುಕಿರ್ತೀನಾ? ಈಗ ಮೆಸೇಜ್ ಯಾಕೆ ಮಾಡಿದ್ದು ಅದನ್ನು ಹೇಳು. ನಾಳೆ ಕಾಲೇಜ್ ಮುಗಿದ್ಮೇಲೆ ಸಿಗು, ಹೇಳ್ತೀನಿ. ಆಗಲ್ಲ, ಅದೇನೋ ಈಗಲೇ ಹೇಳು. ಪ್ಲೀಸ್ ಪ್ರೀತಿ, ಒಂದೇ ಸಾರಿ ಸಿಗು. ಬೇಕಿದ್ರೆ ನಾಳೆ ಸಿಕ್ಕಾಗ ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ ಕಣೆ. ಪ್ರೀತಿಗೆ ನಗು ತಡೆಯಲು ಆಗದೆ ನೋಡೋಣ ಎಂದು ರಿಪ್ಲೈ ಮಾಡಿ ಬಾಯ್ ಹೇಳಿದಳು. ಛೀ, ಅಡ್ಗೋಡೆ ಮೇಲೆ ದೀಪ ಹಿಡೋದೇನಾ ಈ ಹುಡುಗಿರ ಕೆಲಸ. ಅವತ್ತು ಮಧು ಪ್ರೀತಿ ನಂಬರ್ ಕೇಳಿದಾಗ ನೋಡೋಣ ಅಂದ್ಲು. ಈಗ ಇವಳು ಹಣೆ ಚಚ್ಚಿಕೊಂಡ. ಪ್ರೀತಿಗೆ ಏನೋ ಒಂಥರ ಖುಷಿ, ಭಯ, ಆತಂಕ. ಸಿಂಧುಗೆ ನಾಡಿದ್ದು ಇರೋ ಪಾರ್ಟಿಗೆ ಯಾವ ಡ್ರೆಸ್ ಹಾಕೊಳ್ಳೋದು ಅನ್ನೋ ಚಿಂತೆ. ಮಧುಗೆ ಆ ಸೂರ್ಯನಿಗೆ ಹೆಂಗೆ ಪಾಠ ಕಲಿಸೋದು ಅನ್ನೋ ಚಿಂತೆ. ಆಕರ್ಷ್ಗೆ ಪ್ರೀತಿಗೆ ಹೇಗೆ ತನ್ನ ಪ್ರೀತಿನ ಅರ್ಥ ಮಾಡಿಸ್ಬೇಕು ಅನ್ನೋ ಚಿಂತೆ. ಇನ್ನು ನಮ್ಮ ಸೂರ್ಯ ಇವತ್ತಾದ ಎಲ್ಲ ವಿಷಯವನ್ನು ತನ್ನ ಮನೆಗೆ ವರದಿ ಒಪ್ಪಿಸುತ್ತಿದ್ದ. ಪಾಪ ಆ ಹುಡುಗಿ ತನ್ನ ತಲೆ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ಳೋದು ಅಂತಾರಲ್ಲ, ಹಾಗಾಯ್ತು ಎಂದು ನಗುತ್ತಿದ್ದವನ ಕಿವಿ ಹಿಂಡಿ, ತೇಜ, ಕಾಲೇಜ್ಗೆ ಇದಕ್ಕೇನೋ ಹೋಗೋದು? ಆ ಹುಡುಗಿ ಇನ್ನೂ ಚಿಕ್ಕದು ಕಣೋ, ಈಗ ತಾನೇ ಡಿಗ್ರಿ ಫಸ್ಟ್ ಇಯರ್. ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಪಾಪ ಜೀವನದಲ್ಲಿ ಅದೇನೇನು ಕನಸು ಇಟ್ಕೊಂಡಿದ್ದಾಳೋ ಏನೋ, ಅವರಮ್ಮ ಬೈದರು. ಹೌದಮ್ಮ, ಆ ಥರ ಏನೂ ಆಗಲ್ಲ. ಆದರೆ ಒಂದಂತೂ ಸತ್ಯ, ಅವಳಷ್ಟು ಚಂದ ಯಾರೂ ಇರೋಲ್ಲ ಅನಿಸುತ್ತೆ. ಅಷ್ಟು ಮುದ್ದಾಗಿದ್ದಾಳೆ. ಮಧು ಅಂತ ಅವಳ ಹೆಸರು. ನಿಂಗೆ ಹೇಗೋ ಗೊತ್ತಾಯಿತು ಹೆಸರು? ಅರೆ, ಇಷ್ಟೊತ್ತು ನಾನೇನು ಹೇಳಿದ್ದು ನಿಂಗೆ? ರಾಮಾಯಣನಾ? ನಾಡಿದ್ದು ಫ್ರೆಶರ್ಸ್ ಪಾರ್ಟಿ ಇದೆ, ಅದಕ್ಕೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಹೆಸರು ಕೊಡ್ಬೋದು. ಆವಾಗ ಅವಳ BF ಜೊತೆ ಬಂದಿದ್ಲು ಹೆಸರು ನಂಬರ್ ಕೊಡೋಕ್ಕೆ. ಆಗ ಗೊತ್ತಾಯಿತು ಮಧು ಅಂತ. ಕಿರುಚಿದ ಸೂರ್ಯ ಏನೋ ಹೊಳೆದಂತೆ. ಇರು ಬಂದೆ. ಬರುವಾಗ ಒಂದು ಪೇಪರ್ ತಗೊಂಡು ಬಂದು ಅವರಮ್ಮನ ಮುಂದಿಟ್ಟು, ಅವಳ ನಂಬರ್ ಎಂದ. ಏನು ಸಾಹೇಬ್ರು, ಏನು ಮಾಡಬೇಕು ಅಂತ ಇದ್ದೀರಾ ಈಗ? ಈಗ ಈ ನಂಬರ್ ಹಿಡ್ಕೊಂಡು ಅವಳಿಗೆ ಕಾಡ್ಸಿದ್ರೆ ಹೆಂಗಿರುತ್ತೆ? ಟ್ರೂ ಕಾಲರಲ್ಲಿ ನೀನು ಅಂತ ಗೊತ್ತಾಗಿ ಹುಡ್ಕೊಂಡು ಬಂದು ಹೊಡಿತಾಳೆ. ಪೆಚ್ಚಾದ ಸೂರ್ಯ. ಈ ಥರ ಹಾಳಾದ ಐಡಿಯಾ ಬಿಟ್ಟು ಸುಮ್ಮನೆ ಇದ್ಬಿಡು. ಅವಳಿಗೆ ಈಗಾಗಲೇ BF ಇದ್ದಾನೆ ತಾನೇ? ಆದರೆ ಅವಳ ಟೇಸ್ಟೇ ಸರಿ ಇಲ್ಲಮ್ಮ. ಹೇಗಾದರೂ ಇಲ್ಲಿ ಬಿಡು, ಅವಳ ಟೇಸ್ಟ್ ಕಟ್ಕೊಂಡು ನೀನೇನು ಮಾಡ್ತೀಯಾ? ನೋಡ್ತಿರು, ನಿನಗೆ ಎಂಥ ಬಂಗಾರದಂಥ ಹುಡುಗಿನ ತಂದು ಭರ್ಜರಿಯಾಗಿ ಮದುವೆ ಮಾಡ್ತೀನಿ ಅಂತ. ಈಗ ನಡಿ, ಊಟ ಮಾಡಿ ಮಲ್ಕೋ. ಅಮ್ಮ, ಅವಳು ನೀನು ಹೀಗೆ ಹೇಳಿದೆಯಲ್ಲ ಬಂಗಾರ ಅಂತ, ಅದೇ ಥರದ ಹುಡುಗಿ ಮಧು. ಮಧು ಅಂದರೆ ಜೇನು, ಜೇನಿನ ಬಣ್ಣ ಬಂಗಾರದ ಬಣ್ಣ, ಎಲ್ಲವೂ ಒಂದೇನೆ. ಅವಳು ನನಗೋಸ್ಕರನೇ ಈ ಕಾಲೇಜ್ಗೆ ಬಂದು ಸೇರಿದ ಹಾಗೆ ಅನ್ನಿಸ್ತಿದೆ. ಅವಳ ನೆನಪಾದರೆ ಸಾಕು, ಮನಸ್ಸಿಗೆ ಖುಷಿಯಾಗುತ್ತೆ. ತೇಜ, ಗೊತ್ತು ಅವಳಿಗೆ BF ಇದ್ದಾನೆ. ಇನ್ಮೇಲೆ ಅವಳನ್ನು ನೆನಪು ಮಾಡ್ಕೊಳ್ಳಲ್ಲ, ಓಕೆನಾ? ಬಾ, ಊಟ ಮಾಡೋಣ ಎಂದು ಅವನಮ್ಮನ ಹೆಗ್ಲ ಮೇಲೆ ಕೈ ಹಾಕಿಕೊಂಡು ಡೈನಿಂಗ್ ಟೇಬಲ್ ಬಳಿ ನಡೆದ. ಅಮ್ಮನಿಗೇನೋ ಹಾಗೆ ಹೇಳಿದ, ಆದರೆ ಇವನ ಹೃದಯದಲ್ಲಿ ಮೊದಲ ಬಾರಿ ಪ್ರೀತಿಗೆ ಅದಾಗಲೇ ಮುನ್ನುಡಿ ಬರೆದ ಹುಡುಗಿಯನ್ನ ಅದು ಹೇಗೆ ಮರೆಯಲು ಸಾಧ್ಯ? ಮರುದಿನ ಕಾಲೇಜ್ಗೆ ಹೊರಡಲು ಪ್ರೀತಿ ತನಗರಿವಿಲ್ಲದಂತೆಯೇ ಸ್ವಲ್ಪ ಜಾಸ್ತಿನೇ ಎನ್ನುವಂತೆ ತಯಾರಾಗಿದ್ಲು. ಅದನ್ನು ಕಂಡ ಸಿಂಧು, ಪ್ರೀತಿ, ಪಾರ್ಟಿ ಇರೋದು ನಾಳೆ, ನೀನೇನು ಇವತ್ತೇ ಇಷ್ಟೊಂದು ಸ್ಪೆಷಲ್ ಆಗಿ ಕಾಣಿಸ್ತಿದ್ಯಾ ಕೇಳಿದ್ಲು. ಗೊತ್ತು ಕಣೆ, ಏನೋ ರೆಡಿಯಾಗಬೇಕು ಅನ್ನಿಸ್ತು, ಆದೆ. ಯಾಕೆ, ಮೇಕಪ್ ಸ್ವಲ್ಪ ಓವರ್ ಆಯ್ತಾ? ಹಾಗೇನಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಕ್ಕ. ಥ್ಯಾಂಕ್ಸ್ ಮಧು. ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಟ್ಟ ತಕ್ಷಣ ಮಧು, ಸಿಂಧು ಸೂರ್ಯ ಬೈಕ್ ನಿಲ್ಲಿಸೋ ಜಾಗದ ಕಡೆ ನೋಡಿದಾಗ ಅಲ್ಲಿ ಅವನ ಬುಲೆಟ್ ಇರಲಿಲ್ಲ. ಮಧುಗೆ ಸದ್ಯ ಈ ಪ್ರಾಣಿ ಬಂದಿಲ್ಲ ಎಂದು ಖುಷಿ, ಆದರೆ ಸಿಂಧುಗೆ ಯಾಕೆ ಬಂದಿಲ್ಲ ನಮ್ಮ ಸೂರ್ಯ ಎಂದು ಮನಸ್ಸಲ್ಲೇ ಅಂದುಕೊಂಡಳು. ಪ್ರೀತಿಯ ಕಣ್ಣುಗಳು ಮಾತ್ರ ಆಕರ್ಷಣನ ಹುಡುಕುತ್ತಿದ್ದವು. ಜಾಸ್ತಿ ಹುಡುಕ್ಬೇಡ, ಕ್ಲಾಸ್ನಲ್ಲೇ ಇದ್ದೀನಿ.
ಲಾಸ್ಟ್ ಪೀರಿಯಡ್ನಲ್ಲಿ ಮೀಟ್ ಮಾಡೋಣ ಎಂದು ಪ್ರೀತಿಯ ಮೊಬೈಲ್ನಲ್ಲಿ ಮೆಸೇಜ್ ಒಂದು ಬಂದು ಕೂತಿತ್ತು. ಅದನ್ನು ನೋಡಿದ ಪ್ರೀತಿ, ಕ್ಲಾಸ್ಗೆ ಹೋಗೋಣ ಬಾ ಸಿಂಧು ಎಂದು ಎಲ್ಲರೂ ಅವರವರ ತರಗತಿಗೆ ಹೊರಟರು. ಆಕರ್ಷ್ಗೆ ತರಗತಿ ಶುರುವಾದಾಗಿನಿಂದ ಟೈಮ್ ನೋಡಿಕೊಳ್ಳುವುದೇ ಕೆಲಸವಾಗಿತ್ತು. ಒಂದೊಂದು ಪೀರಿಯಡ್ಗಳು ಒಂದೊಂದು ಯುಗದಂತೆ ಭಾಸವಾಗುತ್ತಿದ್ದವು. ಪ್ರೀತಿಯ ಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ. ಕಾಲೇಜ್ ಪಕ್ಕ ಇರೋ ಪಾರ್ಕಿಗೆ ಬಾ ಎಂದು ಮೆಸೇಜ್ ಮಾಡಿ ಕಾಯುತ್ತಾ ಕುಳಿತಿದ್ದ ಆಕರ್ಷ್. ಸಿಂಧು, ಯಾಕೋ ತಲೆ ನೋಯ್ತಿದೆ ಕಣೆ, ನಾನು PGಗೆ ಹೋಗಿರ್ತೀನಿ, ನೀನು ಆಮೇಲೆ ಬಾ ಆಯ್ತಾ ಎಂದಳು ಪ್ರೀತಿ. ಹೌದಾ ಪ್ರೀತಿ, ಇರೇ, ಹಾಗಿದ್ರೆ ನಾನು ಬರ್ತೀನಿ. ಹೆಂಗಿದ್ರು ಈ ಕ್ಲಾಸ್ ಬೋರು. ನಮ್ಮ ಡಾರ್ಲಿಂಗ್ ಸೂರ್ಯ ಬೇರೆ ಕಾಣಿಸಿಲ್ಲ ಇವತ್ತು. ಲೇ, ಅವನು ಬಂದಿದ್ದಾನ ಕಣೆ, ನಾನು ನೋಡಿದೆ ಬೆಳಿಗ್ಗೆಯೇ. ಹೌದಾ, ನಿಜನೇನೆ? ಸಿಂಧು, ಸರಿ, ಹಾಗಿದ್ರೆ ನಾನು ಕ್ಲಾಸ್ ಮುಗಿಸ್ಕೊಂಡು ಅವನನ್ನು ನೋಡ್ಕೊಂಡು ಬರ್ತೀನಿ, ನೀನು ಹೋಗಿ ರೆಸ್ಟ್ ಮಾಡು. ಪ್ರೀತಿ ಸೀದಾ ಪಾರ್ಕ್ ಒಳಗೆ ಬರ್ತಿದ್ದ ಹಾಗೇನೆ ಆಕರ್ಷ್ ಎದೆಯಲ್ಲಿ ಢವಢವ ಶಬ್ದ ಶುರುವಾಯಿತು. ಮೆಸೇಜ್ನಲ್ಲೇನೋ ಧೈರ್ಯವಾಗಿ ಸಿಗು ಅಂದೆ, ಈಗೇನು ಮಾಡಲಿ, ದೇವ್ರೇ ಕಾಪಾಡೋ ಎಂದು ಮನಸ್ಸಲ್ಲೇ ಬೇಡಿಕೊಳ್ಳುತ್ತಿದ್ದ. ಪ್ರೀತಿ ಆಕರ್ಷ್ ಹತ್ರ ಬಂದು ನಿಂತಾಗ ಆಕರ್ಷ್ ನಿಧಾನವಾಗಿ ಎದ್ದು ನಿಂತು, ಕೂತ್ಕೋ ಪ್ರೀತಿ ಎಂದ. ಪರವಾಗಿಲ್ಲ ಹೇಳು, ಯಾಕೆ ಮೀಟ್ ಮಾಡೋಕೆ ಹೇಳಿದ್ದು? ತಕ್ಷಣ ಆಕರ್ಷ್ 2 ಮಂಡಿ ಊರಿ ಅವಳ ಕಾಲ ಕೆಳಗೆ ಕುಳಿತುಕೊಂಡು ಬಿಟ್ಟ. ಪ್ರೀತಿ ಗಲಿಬಿಲಿಯಿಂದ, ಹೇ ಆಕರ್ಷ್, ಏನು ಮಾಡ್ತಿದ್ಯಾ? ಜನ ಎಲ್ಲ ನಮ್ಮನ್ನೇ ನೋಡಲ್ವಾ? ನಿನ್ನೆನೆ ಹೇಳಿದ್ನಲ್ಲ ಪ್ರೀತಿ, ನೀನು ಬಂದರೆ ಕಾಲಿಗೆ ಬೀಳ್ತೀನಿ ಅಂತ, ಅದನ್ನೇ ಮಾಡ್ತಾ ಇದ್ದೀನಿ. ಪ್ಲೀಸ್ ಎದ್ದೇಳೋ ಮೇಲೆ. ಮತ್ತಿನ್ನೇನೆ ನಿಂದು? ಬಾ ಅಂದರೆ ಬರ್ಬೇಕು ತಾನೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನ ನಂಬರ್ ಪಡೆಯೋಕೆ. 1 ವರ್ಷ ಆಯಿತು ನೀನು ಹಿಂದೆ ಬಿದ್ದು, ನಿಂಗೂ ಗೊತ್ತು ತಾನೆ. ಅದೆಷ್ಟೇ ಕಾಡಿಸ್ತೀಯಾ? ಪ್ಲೀಸ್ ಮಾತಾಡು ನನ್ನ ಹತ್ರ. ನೀನಿಲ್ಲದೆ ಇರೋಕ್ಕಾಗ್ತಾ ಇಲ್ಲ. ಪ್ರೀತಿಸೋದು ಹೇಳಿಕೊಟ್ಟ ನೀನು ಮರೆಯೋದು ಹೇಳಿಕೊಡದೆ ಹೋಗಿದೀಯಾ. ಮಾತಾಡೆ ಪ್ರೀತಿ, ಪ್ಲೀಸ್. ಆಕರ್ಷ್ ಕಣ್ಣಿಂದ ನೀರು ಧಾರಾಳವಾಗಿ ಇಳಿಯುತ್ತಿತ್ತು. ಪ್ರೀತಿ ಏನೊಂದು ಮಾತನಾಡದೆ ಸುಮ್ಮನೆ ಇದ್ದಳು. ನೀನು ಈ ಥರ ಮೌನವಾಗಿದ್ದರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಈ ಮೌನನೇ ನನ್ನ ಸಾಯಿಸ್ತಿದೆ. ಹಳೇದೆಲ್ಲ ಮರ್ತು ನಾವು ಮೊದಲಿನ ಹಾಗೆ ಇದ್ದು ಬಿಡೋಣ. ಅಷ್ಟರಲ್ಲಿ ಮಧು ಬಂದು ಆಕರ್ಷ್ ಎಂದು ಕೂಗಿದಳು. ಅವಳು ಬಂದಿದ್ದು ನೋಡಿ ಪ್ರೀತಿ ಏನೊಂದು ಮಾತನಾಡದೆ ಪಾರ್ಕ್ನ ಇನ್ನೊಂದು ಗೇಟ್ನಿಂದ ಮಧು ಕಣ್ಣಿಗೆ ಬೀಳದಂತೆ ತನ್ನ ಕಣ್ಣೊರೆಸಿಕೊಳ್ಳುತ್ತಾ ಹೊರಗೆ ಹೋಗಿಬಿಟ್ಟಳು. ಏನೋ ಕೋತಿ, ಇಲ್ಲೇನು ಮಾಡ್ತಾ ಇದೆಯಾ? ನಾನು ಕಾರಿಡಾರಲ್ಲಿ ನೋಡಿದೆ ನೀನು ಈ ಕಡೆ ಬಂದಿದ್ದು. ಹೇಗೋ ನಮ್ಮ ಕ್ಲಾಸು ಇರಲಿಲ್ಲ, ಅದಕ್ಕೆ ನೀನು ಇಲ್ಲಿ ಇರ್ತೀಯಾ ಅಂತ ಬಂದೆ ಕಣೋ. ಆಕರ್ಷ್, ಮಾತಾಡೋ. ಏನೋ ಆಯಿತು? ಕೋತಿ ಅಳ್ತಾ ಇದೆಯಾ? ಹೇಳೋ ಪ್ಲೀಸ್ ಕಣೋ. ಆಕರ್ಷ್ ಕಣ್ಣೊರೆಸಿಕೊಳ್ಳುತ್ತಾ, ಮಧು, ಪ್ರೀತಿ ಬೇರೆ ಯಾರೋ ಅಲ್ಲ. ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೂ ಮುಂಚೆ ನಾವು 4 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ವಿ. ಅವರಲ್ಲಿ ಒಂದು ಹುಡುಗಿ ಬಗ್ಗೆ ಹೇಳಿದ್ನಲ್ಲ, ಅವಳೇ ಪ್ರೀತಿ. ಏನೋ ಹೇಳ್ತಿದೀಯಾ? ಹ್ಞೂ ಕಣೆ ಮಧು, ಅವಳು ನನಗೆ ಬೇಕು ಕಣೆ. ಇಲ್ಲ ಅಂದರೆ ನಂಗೆ ಇರೋಕ್ಕಾಗಲ್ಲ. ಪ್ಲೀಸ್ ಕೋತಿ, ಅವಳಿಗೆ ನೀನಾದರೂ ಅರ್ಥ ಮಾಡಿಸೆ ಈಗ ಆಕರ್ಷ್ ಅವಳನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ನಾನೆಲ್ಲ ಹೇಳ್ತೀನಿ, ನೀನೇನು ಯೋಚನೆ ಮಾಡಬೇಡ, ಮೊದಲು ಕಣ್ಣೊರೆಸ್ಕೊ ಎಂದಳು ಮಧು ಏನೋ ನಿರ್ಧರಿಸಿದಂತೆ. ನಡಿ ಹೋಗೋಣ. ಪಾರ್ಕ್ನಿಂದ ಹೊರಗೆ ಬಂದು ಮಧು PGಯ ದಾರಿ ಹಿಡಿದರು. ಈ ವಿಷಯ ಮೊದಲೇ ಹೇಳಬೇಕಿತ್ತು ಕಣೋ. 3 ದಿನ ಬೇಕಾಯಿತು ಅಲ್ವಾ ನಿಂಗೆ ಆ ಹುಡುಗಿ ಬೇರೆ ಯಾರೋ ಅಲ್ಲ ಪ್ರೀತಿ ಅಂತ ಹೇಳೋಕೆ? ಇರಲಿ ಬಿಡು, ನಾನು ಸರಿ ಮಾಡ್ತೀನಿ, ಓಕೆನಾ? ನಗೋ ಸ್ವಲ್ಪ. ಈಗಲೂ ಆಕರ್ಷ್ ಸುಮ್ಮನೆ ಇದ್ದಾಗ ಮಧು ಅವನ ಮುಂದೆ ಬಂದು ಕಚಗುಳಿ ಕೊಟ್ಟು ನಗೋ ನಗೋ ಎಂದು ಕಾಡಿಸುತ್ತಿದ್ದಳು. ಬಿಡೆ ಕಪಿ, ಇದು ರೋಡ್ ಕಣೆ, ಯಾರಾದರೂ ನೋಡಿದರೆ ತಪ್ಪಾಗಿ ತಿಳಿಯಲ್ವಾ? ತಿಳ್ಕೊಳ್ಳಿ ಬಿಡೋ, ನಮ್ಮಿಬ್ಬರಿಗೆ ಸತ್ಯ ಗೊತ್ತು ತಾನೆ ನಾವು ಫ್ರೆಂಡ್ಸ್ ಅಂತ. ಅಷ್ಟಕ್ಕೂ ಸಾಹೇಬ್ರು ನಾಳೆಯಿಂದ ಫುಲ್ ಬ್ಯುಸಿ ಬೇರೆ ಆಗಿಬಿಡ್ತಾರೆ, ನಾವೆಲ್ಲ ಕಣ್ಣಿಗೆ ಕಾಣ್ತೀವೋ ಇಲ್ವೋ. ಆಕರ್ಷ್ ಮಧು ಕೈನ ತನ್ನ ಕೈಯಲ್ಲಿ ಹಿಡಿದುಕೊಂಡ. ನಿಜವಾಗ್ಲೂ ನಾಳೆ ಅನ್ನೋಷ್ಟರಲ್ಲಿ ಎಲ್ಲೇ ಸರಿ ಮಾಡ್ತೀಯಾ ಅಲ್ವಾ ಕೇಳ್ದ. ಹ್ಞೂ ಕಣೋ ಪೆದ್ದ, ಎಷ್ಟು ಸಾರಿ ಹೇಳಬೇಕು. ಆಕರ್ಷ್ ಥ್ಯಾಂಕ್ಸ್ ಕಣೆ ಎಂದು ನಕ್ಕಾಗ, ಹಿಂಗಿರಬೇಕು ನನ್ನ BF ಅಂದರೆ ಎಂದು ಅವನ ಬೆನ್ನಿಗೆ ಗುದ್ದಿದಳು. ಇಷ್ಟೆಲ್ಲ ದೃಶ್ಯಗಳು ಅದೇ ದಾರಿಯಲ್ಲಿ ಮನೆಗೆ ಹೊರಡುತ್ತಿದ್ದ ಸೂರ್ಯನ ಕಣ್ಣಿಗೆ ಅನಾಯಾಸವಾಗಿ ಬಿದ್ದವು. ಆದರೆ ಅವನ ಕಿವಿಗಳಿಗೆ ಯಾವ ಶಬ್ದವೂ ಕೇಳುವಷ್ಟು ಹತ್ತಿರವಿರಲಿಲ್ಲ. ಅವರು ಕೇಳಿದ್ದರೆ ಇನ್ನಷ್ಟು ಭಾರವಾದ ಮನಸ್ಸು ಕೊಂಚ ಹಗುರಾಗುತ್ತಿತ್ತೋ ಏನೋ. ಮುಂದುವರಿಯುವುದು. ನಿಮಗೆ ಈ ಕಥೆಯಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಕತೆ ಹೇಗನ್ನಿಸ್ತಿದೆ? ಇಷ್ಟ ಆಗ್ತಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಖುಷಿ.